ದುರಂತ ನಡೆದು ಸುಮಾರು 9 ಜನ ಸಾವನ್ನಪ್ಪಿರುವಂಥದ್ದು, ಇನ್ನೂ ಹಲವಾರು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಇಡೀ ರಾಜ್ಯ ಒಂದು ರೀತಿ ದಿಗ್ಭ್ರಾಂತ ಆಗಿರುವಂಥ ಒಂದು ಘಟನೆ. ಯಾಕಂದರೆ ಗಣಪತಿ ಹಬ್ಬ ಒಂದು ಮೆರವಣಿಗೆ, ಅದು ಡಬಲ್ ರೋಡ್ ಇದೆ. ಸಿಂಗಲ್ ರೋಡ್ ಆದರೆ ಏನೋ ಹೇಳ್ಬೋದು, ಇಲ್ಲಿ ಡಬಲ್ ರೋಡ್ ಇದೆ. ಒಂದು ರೋಡು ಬಂದ್ ಆಗಿದೆ, ಇನ್ನೊಂದು ರೋಡಲ್ಲಿ ಮಾತ್ರ ವೆಹಿಕಲ್ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಡೆಯಿಂದ ಕ್ರಾಸ್ ಮಾಡಿ ಇಲ್ಲಿ ಬಂದು ಹೊಡೆದಿದ್ದಾರೆ ಅಂದರೆ ಇದು ನಿಜಕ್ಕೂ ಭಾಳ ಅವರ ಡ್ರೈವರು ಯಾವ ಸ್ಥಿತಿಯಲ್ಲಿ ಇದ್ದಾನೋ ಗೊತ್ತಿಲ್ಲ. ಅವನು ಯಾರು ಏನು ಕುಡ್ದಿದ್ನ ಇಲ್ಲೂ ಏನೂ ಗೊತ್ತಿಲ್ಲ. ಬಟ್ ಹೊಡೆದಿರೋಂಥದ್ರಿಂದ ಇಷ್ಟು ಸಾಮಾನ್ಯವಾಗಿದೆ. ಗಣೇಶನ ಹಬ್ಬದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಭಾಳ ನೋವು ತಂದಿದೆ. ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ, ರಾಜ್ಯ ಸರ್ಕಾರರು ಕೂಡ ಸ್ಪಂದನೆ ಮಾಡಿದ್ದಾರೆ. ನನಗೆ ಅನಿಸುವಂಥದ್ದು, ಯಾರು ಕುಟುಂಬಗಳು ಸಣ್ಣ ಮಕ್ಕಳು, ಯಾಕಂದರೆ ಭವಿಷ್ಯ ಅವರ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಸೊ ಈ ಕುಟುಂಬಗಳು ಇವತ್ತು ಅನಾಥ ಆಗ್ತಾ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ, ನಾನೇನು ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಒಳ್ಳೆಯದಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಾವು ಯಾವ್ಯಾವುದಕ್ಕೋ ದುಡ್ಡು ಕೊಟ್ಟಿದ್ದೀವಿ. ನಾವು ಕೇರಳ ಘಟನೆ ಆದಾಗ ಕೊಟ್ಟಿದ್ದೀವಿ, ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಒಂದು 25 ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತದೆ, ಬದುಕೋಕ್ಕೆ ಅವಕಾಶ ಆಗ್ತದೆ. ಸತ್ತಿರೋರು ಭಾಳಷ್ಟು ಜನ ಯುವಕರು ಸತ್ತಿದ್ದಾರೆ. ಗಣಪತಿ ಹಬ್ಬ ಅಂದರೆ ಯುವಕರೇ ಹೆಚ್ಚಾಗಿ ಬರುವಂಥದ್ದು, ಯುವಕರು ಮಕ್ಕಳು. ಒಬ್ಬರಂತೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ. ಇಂದ ರಾಜ್ಯ ಸರ್ಕಾರ ಒಂದು 25 ಲಕ್ಷ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ, ಪ್ರಪೋಸಲ್ ಮಾಡಿ ಸರ್ಕಾರ 25 ಲಕ್ಷ ಕೊಡಲಿ ಅವ್ರಿಗೆ. ಮತ್ತು ಗಾಯಾಳುಗಳೇನಿದ್ದಾರೆ ಅವರ ಪೂರ್ತಿ ಚಿಕಿತ್ಸೆಯನ್ನು ಈಗಾಗಲೇ ಸರ್ಕಾರ ಭರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ. ಆ ಮೆರವಣಿಗೆ ಸಂದರ್ಭದಲ್ಲಿ ಇಷ್ಟೊಂದು ಜೋರಾಗಿ ವೆಹಿಕಲ್ ಬಂದಿದೆ, ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾಯಿತು. ಅವ್ರನ್ನ ಅಲ್ಲೇ ಸ್ಲೋ ಮಾಡಿದರೆ, ಅವ್ನು ಬರ್ತಾ ಇರೋವಾಗೆ ಸ್ಲೋ ಆಗಿದ್ದರೆ ಗಾಡಿ ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಪೊಲೀಸರು ಎಲ್ಲ ಕಡೆಯೂ ಕೂಡ ಈ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅಲರ್ಟ್ ಇದ್ದು ವೆಹಿಕಲ್ ಬರುವಂಥದ್ದನ್ನ ಭಾಳ ಸ್ಲೋ ಮಾಡಿ ಅಥವಾ ಸ್ಟಾಪ್ ಮಾಡಿ ನಿಧಾನದಲ್ಲಿ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಈ ಘಟನೆಯಲ್ಲಿ ಯಾರ್ಯಾರು ಸಾವಾಗಿದೆ ಅವರ ಕುಟುಂಬಕ್ಕೆ ಭಗವಂತ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಸರ್ಕಾರ ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ಯಾರೇ ಸರ್ಕಾರ ಇದ್ದರೂ ಕೂಡ ಈ ಥರದ ಒಂದು ಘಟನೆ ಮರುಕಳಿಸಬಾರ್ದು. ಅದಕ್ಕೆ ಸರ್ಕಾರದ ಸರಿಯಾದಂಥ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು. ಗಣಪತಿ ಮೆರವಣಿಗೆ ಆದಾಗ ಪೊಲೀಸರು ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಇಡೀ ರಾಜ್ಯದಲ್ಲಿ ಹೊರಡಿಸಿದ್ರೆ ಈ ಥರದ ಘಟನೆ ಇನ್ನು ಮುಂದೆ ಆಗೋಕ್ಕೆ ಅವಕಾಶ ಆಗುತ್ತೆ.